ಗೋವಾಕ್ಕೆ ಹೊರಟೀವಿ. 8 ವರ್ಷದಿಂದ ಅದು ಮದುವೆ ಆದಾಗಿಂದ ನಮ್ಮ ಮನೆಯವ್ರಿಗೆ ಗೋವಾಕ್ಕೆ ಕರ್ಕೊಂಡು ಹೋಗ್ರಿ ಅಂತ ಹೇಳಿ ಸಾಕಾಗಿತ್ತು. ಕಡಿಗೂ 8ನೇ ವರ್ಷದ ಆನಿವರ್ಸರಿಗೆ ಗೋವಾಕ್ಕೆ ಕರ್ಕೊಂಡು ಹೊಂಟಾರ. ಅದು ಒಂದು 2-3 ದಿವಸ ಆದ್ರೂ ಹೋಗ್ಬೇಕು ಅಂತಂದ್ರೆ ಅವ್ರಿಗೂ ರಜೆ ಇಲ್ಲ, ಆದಿತ್ಯಗೂ ಇಲ್ಲ. ನವೆಂಬರ್ 12 ನಮ್ಮ ಮದುವೆ ಆಗಿ 8ನೇ ವರ್ಷ, 8 ವರ್ಷ ಪೂರ್ಣಗೊಳ್ತಾವು. ಹಿಂಗಾಗಿ ಅಲ್ಲೇ ಸೆಲೆಬ್ರೇಟ್ ಮಾಡಬೇಕು. ನನ್ನ ಫೇವ್ರೇಟ್ ಪ್ಲೇಸ್. ನಾನು ಫಸ್ಟ್ ಟೈಮ್ ಹೊರಟೀನಿ ಗೋವಾಕ್ಕೆ, ಹಿಂಗಾಗಿ ಭಾಳ ಖುಷಿ ಆಗಕತ್ತೈತಿ. ಥ್ಯಾಂಕ್ಸ್ ಅವರಿಗೆ ಕರ್ಕೊಂಡು ಹೊಂಟಿದ್ದಕ್ಕೆ. ನೋಡೋನು ನಮ್ಮ ಟ್ರಿಪ್ ಹೆಂಗಾಗ್ತೈತಿ ಏನಂತ ಹೇಳಿ ವಿಡಿಯೋದಾಗೆಲ್ಲ ತೋರಿಸ್ತೀನಂತೆ. ಸೊ ನೀವು ಕೂಡ ನಮ್ಮ ಜೊತೆ ಗೋವಾನ ಸುತ್ತೋಣಂತೆ ಬರ್ರಿ. ಬೆಳಗ್ಗೆ ಎಷ್ಟು ಬೇಗ ನಸಕ್ನಾಗ ಬಿಡಬೇಕು ಅಂದ್ಕೊಂಡ್ವಿ, ಆದರೆ ಆಗಲಿಲ್ಲ. ಬೆಳಗ್ಗೆ ನಾವೆದ್ದು ರೆಡಿಯಾಗಿ ಅದಿತಿ ನೆಪ್ಸಿ ರೆಡಿ ಮಾಡಿ ಹೋಗೋ ಅಷ್ಟರಲ್ಲಿ 6:30 ಆಯಿತು ಮನೆ ಬಿಡೋದು. ಸೊ ನಾವು ಹೊರಟಿರೋದು ಹುಬ್ಳಿ ಧಾರವಾಡ ರಾಮನಗರ ಮಾರ್ಗವಾಗಿ ನಾವು ಗೋವಾಕ್ಕೆ ಹೊರಟಿದ್ದು. ರೋಡು ಮಧ್ಯಕ್ಕೆ ಸ್ವಲ್ಪ ಕೆಟ್ಟೈತಿ, ರೈಲ್ವೆ ಬ್ರಿಡ್ಜು ಅವೆಲ್ಲ ಬರ್ತಾವು. ಅಲ್ಲಿ ಸ್ವಲ್ಪ ರೈಲ್ವೆ ಟ್ರ್ಯಾಕ್ ಬಂದಲ್ಲಿನೂ ಸ್ವಲ್ಪ ಭಾಳ ಹದಗೆಟ್ಟೈತಿ ರೋಡು. ಅಷ್ಟೊಂದು ನಾನು ಈ ರೋಡ್ನ ಸಜೆಸ್ಟ್ ಮಾಡಲ್ಲ. ಮಧ್ಯಕ್ಕೆ ಒಂದ್ ಕಡೆ ಬ್ರೇಕ್ಫಾಸ್ಟ್ ಅಂತ ನಿಲ್ಸಿದ್ವಿ. 9:30 ಆಗಿತ್ತು. ಈ ರೋಡಲ್ಲಿ ಎಷ್ಟೊತ್ತಾಗಿತ್ತು ಹುಡುಕ್ತಾ ಬರ್ತಾ ಇದೀವಿ. ಒಂದ್ ಕಡೆನೂ ಚೆನ್ನಾಗಿರೋಂಥ ಟಿಫಿನ್ಗೆ ನಮಗೆ ಹೋಟೆಲ್ ಅದು ಯಾವುದು ಸಿಗ್ಲಿಲ್ಲ ಈ ರೋಡಲ್ಲಿ. ಸೊ 1-2 ಕಡೆ ನಿಲ್ಸಿದ್ವಿ, ಬಟ್ ಅಲ್ಲಿ ಇಡ್ಲಿ ಇರಲಿಲ್ಲ. ನಮ್ಗೆ ಅದಿತಿಗೆ ಇಡ್ಲಿನೇ ಬೇಕಾಗಿತ್ತು. ಇಲ್ಲಿ ಇಡ್ಲಿ ಐತೆ ಅಂತಂದ್ರು. ನಾನು ವಿಕ್ರಮ್ ಅವರು ಪೂರಿ ಬಾಜಿ ತೊಗೊಂಡ್ವಿ, ಅದಿತಿಗೆ ಇಡ್ಲಿ ತೊಗೊಂಡ್ವಿ. ಚೆನ್ನಾಗಿತ್ತು ಇಡ್ಲಿ, ಬಿಸಿಯಾಗಿ ಮೆತ್ತಗೆ ಚೆನ್ನಾಗಿತ್ತು. ಅವಳಿಗೆ ಮೇನ್ ನಮಗಿಂತ ಮೇನ್ ಅವಳಿಗೆ ಇಡ್ಲಿ ಸಿಗಬೇಕು ಬೆಳಗ್ಗೆ. ಹಾಗೆ ಜಾಸ್ತಿ ಇಡ್ಲಿನೇ ಪ್ರಿಫರ್ ಮಾಡೋದು, ಬೇರೆ ಎಣ್ಣೆದು ಅದು ಯಾವುದು ಜಾಸ್ತಿ ಹಾಕಿ ತಿನ್ನಂಗಿಲ್ಲ. ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಇಡ್ಲಿನೇ ಕೇಳ್ತಾಳೆ ಹೋದಲ್ಲಿ ಅದು. ಸೊ ಅವಳಿಗೆ ತಿನ್ನಿಸಿ ನಾವೆಲ್ಲ ತಿಂದು ಖಡಕ್ ಚಾಯ್ ತೊಗೊಂಡ್ವಿ. ಚಾಯ್ ತುಂಬ ಚೆನ್ನಾಗಿತ್ತು. ಸೊ ಚಹಾ ಕುಡಿದು ನಾವು ನಮ್ಮ ಜರ್ನಿನ ಮತ್ತೆ ಕಂಟಿನ್ಯೂ ಮಾಡಿದ್ವಿ. ವೆಲ್ಕಮ್ ಟು ಗೋವಾ ಅನ್ನೋ ಬೋರ್ಡ್ ನೋಡಿದ ತಕ್ಷಣ ನನಗಂತೂ ಭಾಳನೇ ಖುಷಿ ಆಗ್ಬಿಡ್ತು. ಸೊ ಫೈನಲಿ ಮದುವೆ ಆಗಿ 8 ವರ್ಷದ ನಂತರ ನಾನು ಗೋವಾಗೆ ಬಂದಿರೋದು. ತುಂಬಾ ಆಸೆ ಇತ್ತು. ಚಿಕ್ಕ ವಯಸ್ಸಿಂದನೂ ಯಾರಾದರೂ ಫ್ರೆಂಡ್ಸ್ ಹೋಗಿ ಬಂದು ನಾವು ಗೋವಾಕ್ಕೆ ಹೋಗಿದ್ವಿ, ನಾವೆಲ್ಲ ಅಷ್ಟು ಮಜಾ ಮಸ್ತಿ ಮಾಡಿದ್ವಿ ಅಂತ ಎಲ್ಲರೂ ಹೇಳ್ತಿದ್ರು. ಬೇರೆ ಪ್ಲೇಸ್ಗೆಲ್ಲ ಹೋಗಿದ್ದೆ, ಬಟ್ ಗೋವಾಕ್ಕೆ ಹೋಗಬೇಕು ಅಂತ ಭಾಳನೇ ಆಸೆ ಇತ್ತು. ತುಂಬ ದಿನದಿಂದ ಹಸ್ಬೆಂಡ್ಗೆ ಪೀಡಿಸ್ತಾ ಇದ್ದೆ, ಹೋಗಬೇಕು ನಾವು ಗೋವಾಕ್ಕೆ ಹೋಗೋಣ ಅಂತ. ಫೈನಲಿ ಕರ್ಕೊಂಡು ಬಂದರು, ಭಾಳನೇ ಖುಷಿ ಆಯಿತು. ಸೊ ಈ ಘಾಟಲ್ಲಿ ನಾನು ಹೋಗೋವಾಗ
ಚಿಕ್ಕ ಚಿಕ್ಕ ಜಲಪಾತಗಳು ಎಲ್ಲ ಪಕ್ಕ ಕರಿತಾ ಇದ್ವು. ನನಗೆ ನೆನಪಾಗಿದ್ದೇನೆಂದರೆ, ನಾವು ಧರ್ಮಸ್ಥಳಕ್ಕೆಲ್ಲ ಹೋಗುವಾಗ ಚಾರ್ಮಡಿ ಘಾಟಲ್ಲಿ ಹೋಗ್ತೀವಿ. ಹಾಗೆ ಅಲ್ಲಿ ಅಣ್ಣಪ್ಪ ಸ್ವಾಮಿ ದೇವಸ್ಥಾನ ಇದೆ ಬೆಟ್ಟನ ಕಾಯಕ್ಕೆ. ಸೊ ಇಲ್ಲಿ ಒಂದು ದೇವಸ್ಥಾನ ಇದೆ, ಅದು ದೂದ್ ಸಾಗರ್ ಅಜೋಬಾ ಪ್ರಸನ್ನ ಅಂತ ಹೇಳಿ ಒಂದು ಟೆಂಪಲ್ ಇತ್ತು. ಸೊ ನಾವು ಅಲ್ಲಿ ನಿಲ್ಲಿಸಿ ಸ್ವಲ್ಪ ಹೊತ್ತು ಕೈ ಮುಗಿದು ಆಮೇಲೆ ಮುಂದೆ ಜರ್ನಿ ಸೇಫ್ ಆಗಿರಲಿ ಅಂತ ಬೇಡ್ಕೊಂಡು ಜರ್ನಿನ ಮತ್ತೆ ಕಂಟಿನ್ಯೂ ಮಾಡಿದ್ವಿ. ಇದು ಕರ್ನಾಟಕ ಮತ್ತು ಗೋವಾ ಬಾರ್ಡರ್ ಚೆಕ್ ಪೋಸ್ಟು. ಇಲ್ಲಿ ಪೊಲೀಸ್ ಎಲ್ಲ ನಿಂತಿದ್ರು. ನಮಗೆ ಗಾಡಿ ಡಾಕ್ಯುಮೆಂಟ್ಸ್ ಮತ್ತು ಎಮಿಷನ್ ಟೆಸ್ಟಿಂಗ್ ಇದ್ದು ಕೇಳಿದರು, ತೋರಿಸಿದ್ವಿ. ಸೊ ಮತ್ತೇನು ಜಾಸ್ತಿ ಏನು ಕೇಳಲಿಲ್ಲ ಅವರು. ಇಲ್ಲಿಂದ ನಾವು ಇವಾಗ ಪಣಜಿಗೆ ಹೊರಟ್ವಿ. ಪಣಜಿ ರೋಡ್ ಇತ್ತು. ಫ್ರೆಂಡ್ಸ್, ನಾವು ಪಂಜಿನ ಎಂಟ್ರ್ ಆಗಿ ಇವಾಗ ಅಟಲ್ ಸೇತು ಬ್ರಿಡ್ಜ್ ಮೇಲೆ ಹೊರಟಿದ್ದೀವಿ. 1986ರಲ್ಲಿ ಹಳೆ ಬ್ರಿಡ್ಜ್ ಕೊಲ್ಯಾಪ್ಸ್ ಆಗುತ್ತೆ. ಸೊ ಆಮೇಲೆ ಇದನ್ನ ಮಾಂಡೋವಿ ರಿವರ್ ಮೇಲೆ ಕೇಬಲ್ ಸ್ಟೇಡ್ ಬ್ರಿಡ್ಜ್ ಆಗಿ ಕಟ್ತಾರೆ. ಇದು ಇಂಡಿಯಾದ 3rd ಲಾಂಗೆಸ್ಟ್ ಕೇಬಲ್ ಸ್ಟೇಡ್ ಬ್ರಿಡ್ಜು. ಇದರ ಉದ್ದ 5.1 ಕಿಲೋಮೀಟರು. ಇದನ್ನ ಪಂಜಿಯಿಂದ ಪೊರ್ವೋರಿಮ್ಗೆ ಕನೆಕ್ಟ್ ಮಾಡಲಿಕ್ಕೆ ಮಾಂಡೋವಿ ರಿವರ್ ಮೇಲೆ ಕಟ್ಟಿದ್ದಾರೆ. ಇಲ್ಲಿ ಹೋಗೋವಾಗ ವ್ಯೂ ತುಂಬ ಚೆನ್ನಾಗಿ ಅನಿಸ್ತಾ ಇತ್ತು. ಕೆಳಗಡೆ ನದಿ ಪಕ್ಕದಲ್ಲಿ ದಡದಲ್ಲಿ ಕೆಸಿನೋಗಳು ಮತ್ತು ಫೆರ್ರಿ ಬೋಟ್ಸ್ ಎಲ್ಲ ನಿಂತಿದ್ವು. ತುಂಬ ಚೆನ್ನಾಗಿ ಅನಿಸ್ತಾ ಇತ್ತು ನೋಡೋಕ್ಕೆ. ಫ್ರೆಂಡ್ಸ್, ನಾವು ಭಾರತದ ಅತಿ ಚಿಕ್ಕ ರಾಜ್ಯ ಗೋವಾಕ್ಕೆ ಅದರ ರಾಜಧಾನಿ ಪಣಜಿಗೆ ಬಂದು ತಲುಪಿದ್ದೀವಿ. ಭಾಳ ಖುಷಿ ಆಗತೈತಿ. ಫಸ್ಟ್ ನೋಡಬೇಕು, ನಾವು ಬುಕ್ ಮಾಡಿರುವಂಥ ರೂಮ್ ಕಡೆ ಹೊರಟೀವಿ. ಹೋಗಿ ಅಲ್ಲಿಂದ ಬೀಚ್ ಅದೆಲ್ಲ, ನಾವು ರೂಮ್ ಬುಕ್ ಮಾಡಿದ್ದು ಕ್ಯಾಂಡೋಲಿಮ್ ಬೀಚ್ ಹತ್ರ. ಸೊ ನೋಡೋಣ ಹೆಂಗಿರುತ್ತೆ ಎಕ್ಸ್ಪೀರಿಯನ್ಸ್ ಅಂತೇಳಿ. ನಾವು ಬಂದಿರೋದು ನಾರ್ತ್ ಗೋವಾಕ್ಕೆ. ನಾನು ಸ್ಟೇ ಬುಕ್ ಮಾಡಿದ್ದು ಕೂಡ ನಾರ್ತ್ ಗೋವಾದಲ್ಲಿರುವಂಥ ಕ್ಯಾಂಡೋಲಿಯಂ ಬೀಚ್ ಹತ್ರ. ಸೊ ನಮ್ಮ ರೂಮಿಂದ ಬೀಚು 1 ಕಿಲೋಮೀಟರ್ ಆಗುತ್ತೆ. ಸೊ ನಾನು ಗೋವಾ ಎಂಟ್ರ್ ಆದಾಗಿಂತ ನೋಡ್ತಾ ಇದ್ದೀನಿ, ಇಲ್ಲಿ ಎಲ್ಲ ಪೋರ್ಚುಗೀಸ್ ಸ್ಟೈಲ್ ಚರ್ಚ್ಗಳು ಹಾಗೆ ಮನೆಗಳು ಕೂಡ ಕೆಲವೊಂದು ಪೋರ್ಚುಗೀಸ್ ಸ್ಟೈಲಲ್ಲಿದೆ. ಇದು ಕೊಂಕಣಿ ಏರಿಯಾ ಆಗಿರೋದ್ರಿಂದ ಕೊಂಕಣಿ ಸ್ಟೈಲಲ್ಲೂ ಕೂಡ ಕೆಲವು ಮನೆಗಳು ಎಲ್ಲ ನೋಡಿ ತುಂಬ ಖುಷಿ ಆಗ್ತಾ ಇತ್ತು. ಹಾಗೆ ಕರಾವಳಿ ಪ್ರದೇಶ ಆಗಿರೋದ್ರಿಂದ ತೆಂಗಿನ ಗಿಡಗಳಾಗಿರ್ಬೋದು, ಮರಗಳು, ಆ ವಾತಾವರಣ ತಂಪು ವಾತಾವರಣ ಇತ್ತು. ತುಂಬಾ ಚೆನ್ನಾಗಿ ಅನಿಸ್ತಾ ಇತ್ತು ನೋಡೋಕೆ. ಹಾಗೆ ನಾನು ನೋಡ್ದಂಗೆ ಚರ್ಚ್ಗಳೇ ಜಾಸ್ತಿ ಕಾಣಿಸಿದ್ದು. ಹಾಗೆ ಕೆಲವು ಹಿಂದೂ ಮಂದಿರಗಳು ಕೂಡ ನಾನು ನೋಡಿದೆ. ನಮ್ಮ ಹಿಂದೂ ಮಂದಿರಗಳು ಕೂಡ ತುಂಬಾ ಚೆನ್ನಾಗಿದ್ದಾವೆ. ಆರ್ಕಿಟೆಕ್ಚರ್ ಎಲ್ಲ ಕೊಂಕಣಿ ಸ್ಟೈಲಲ್ಲಿರೋದ್ರಿಂದ ದೇವಸ್ಥಾನಗಳು ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇದ್ವು. ಸೊ ಫ್ರೆಂಡ್ಸ್, ಫೈನಲಿ ನಾವು ಬಂದು ನಾನು ಬುಕ್ ಮಾಡಿರೋಂಥ ಪ್ರಾಪರ್ಟಿನ ತಲುಪಿದ್ವಿ. ನಾನು ಬುಕ್ ಮಾಡಿರೋದು ಮೋನಾ ಕಲೆಕ್ಟಿವಾ ಬೈ ಸೆರೆನೋವಾ ಅನ್ನುವಂಥ 1 BHK ಸರ್ವಿಸ್ಡ್ ಅಪಾರ್ಟ್ಮೆಂಟು. ನಾನು ರೂಮ್ಸ್ ಎಲ್ಲ ಚೆಕ್ ಮಾಡುವಾಗ ಎಲ್ಲ ಸೈಟ್ಸಲ್ಲೂ ಕೂಡ ಚೆಕ್ ಮಾಡಿದೆ. ಹಾಗೆ ಕೆಲವೊಂದೆಲ್ಲ 1 BHK ಅಪಾರ್ಟ್ಮೆಂಟ್ಸ್ ಎಲ್ಲ ಈ ಥರ ಸರ್ವಿಸ್ ಅಪಾರ್ಟ್ಮೆಂಟ್ ಎಲ್ಲ ತೋರಿಸ್ತಾ ಇತ್ತು. ಸೊ ಚೆಕ್ ಮಾಡಿದಾಗ ತುಂಬ ಚೆನ್ನಾಗಿ ಅನ್ನಿಸ್ತು. ಫಸ್ಟ್ ಟೈಮ್ ನಾನು ಈ ರೀತಿಯಾಗಿ ಅಪಾರ್ಟ್ಮೆಂಟ್ ಎಲ್ಲ ಬುಕ್ ಮಾಡಿದ್ದು 1 BHKದು. ನೋಡೋಣ ಹೆಂಗಿರುತ್ತೆ ಅಂತ ಹೇಳಿ ಮುಂದೆ ತೋರಿಸ್ತೀನಂತೆ. ಬಂದ ತಕ್ಷಣ ಅವರು ತುಂಬ ಚೆನ್ನಾಗಿ ವೆಲ್ಕಮ್ ಮಾಡಿದರು, ತುಂಬ ಚೆನ್ನಾಗಿ ಮಾತಾಡಿಸಿದ್ರು ಅಲ್ಲಿ ಮ್ಯಾನೇಜರ್ ನಮಗೆ. ಸೊ ಇದು ರಿಸೆಪ್ಷನ್ ಏರಿಯಾ. ನನಗೆ ವಾತಾವರಣ ತುಂಬ ಚೆನ್ನಾಗಿ ಅನ್ನಿಸ್ತು. ತುಂಬಾ ಕಾಮ್ ಆ್ಯಂಡ್ ಸೈಲೆಂಟ್ ಆಗಿತ್ತು. ನಾವು ಯಾವಾಗಲೂ ಸ್ಟೇನ ಎಲ್ಲ ಬುಕ್ ಮಾಡೋವಾಗ ನಮ್ಮ ಬಜೆಟ್ ತಕ್ಕಂಗೆ ನಾವು ಸ್ಟೇನ ಬುಕ್ ಮಾಡ್ತೀವಿ. ಸೊ ನನಗೆ ರೂಮ್ ಕಂಪ್ಯಾರಿಸನ್ ಮತ್ತು ಇದರ ಅಪಾರ್ಟ್ಮೆಂಟ್ ಕಂಪ್ಯಾರಿಸನ್ ಮಾಡಿದಾಗ ಅಷ್ಟೊಂದೇನು ವ್ಯತ್ಯಾಸ ಕಂಡು ಬರಲಿಲ್ಲ. ತುಂಬ ಬಜೆಟ್ ಫ್ರೆಂಡ್ಲಿ ಒಂದು ಅಪಾರ್ಟ್ಮೆಂಟ್ನ ನಾನು 1 BHKದು ಬುಕ್ ಮಾಡಿದ್ದೆ. ನಾನು ಬುಕ್ ಮಾಡಿದ್ದು 1 ನೈಟ್ಗೋಸ್ಕರ ಅಷ್ಟೇ. ನಾವು ಚೆಕ್-ಇನ್ ಇದ್ದಿದ್ದು 2 o'clockಗೆ, ನಾವು ಬಂದಾಗ 1:30 ಆಗಿತ್ತು. ಆದರೂ ಅರ್ಲಿ ಚೆಕ್-ಇನ್ ಹಾಫ್ ಆನ್ ಅವರ್ ಮುಂಚೆ ಅವ್ರು ನಮಗೆ ಕೊಟ್ಟರು. ಸೊ ಇಲ್ಲಿ ಲಿಫ್ಟ್ ಕೂಡ ಇತ್ತು. ಹಾಗೆ ಚೆಕ್ಔಟ್ ನಮಗಿದ್ದು ಮಾರನೇ
ದಿವಸ 11 ಗಂಟೆಗೆ ಒಂದು ತಾಸು ಹೆಚ್ಚು ಕಮ್ಮಿ ಆದರೂ ನಡೆಯುತ್ತೆ ಅಂತ ಹೇಳಿ ಅವರು ಹೇಳಿದರು. ತುಂಬ ಚೆನ್ನಾಗಿತ್ತು. ಹಾಗೆ ಈ ಪ್ರಾಪರ್ಟಿಯಲ್ಲಿ ಸ್ವಿಮ್ಮಿಂಗ್ ಪೂಲ್ ಕೂಡ ಇತ್ತು. ಅದು ಅದಿತಿಗೋಸ್ಕರ ಅಂತಲೇ ನೋಡಿ ಬುಕ್ ಮಾಡಿದ್ದು. ನಾವು ಚೆಕ್ ಇನ್ ಪ್ರೊಸೆಸ್ ಎಲ್ಲ ಮುಗಿಸಿದ್ವಿ, ಅಡ್ರೆಸ್ ಎಲ್ಲ ಹಾಕಿ ಸೈನ್ ಎಲ್ಲ ಮಾಡಿ ಮೇಲ್ಗಡೆ ಕರ್ಕೊಂಡು ಬಂದರು. ನಮ್ಮ ಅಪಾರ್ಟ್ಮೆಂಟ್ ಇದ್ದಿದ್ದು 1ನೇ ಫ್ಲೋರ್ನಲ್ಲಿ. ಅವ್ರು ಬಂದು ಲಾಕ್ ಎಲ್ಲ ತೆಗೆದುಕೊಟ್ಟು ಎಲ್ಲೆಲ್ಲಿ ಏನೇನಿದೆ ಏನು ಅಂತ ಹೇಳಿ ಎಲ್ಲ ತೋರಿಸ್ಕೊಟ್ಟು ಹೋದರು. ತುಂಬ ಚೆನ್ನಾಗಿ ಮಾತಾಡಿಸಿದ್ರು. ನಮಗಿಲ್ಲಿ ಸ್ಟಾಫ್ ಎಲ್ಲ ತುಂಬ ಚೆನ್ನಾಗಿ ಅನಿಸಿದ್ರು, ತುಂಬ ಫ್ರೆಂಡ್ಲಿ ಆಗಿದ್ದಾರೆ. ಸೊ ರೂಮ್ ಟೂರ್ ಎಲ್ಲ ಇವಾಗ ತೋರಿಸ್ತೀನಂತೆ ನಿಮಗೆ. ನಮಗಂತೂ ತುಂಬ ಇಷ್ಟ ಆಯಿತು. ಫ್ರೆಂಡ್ಸ್, ನಾವು ಬುಕ್ ಮಾಡಿರುವಂಥ ಒಂದು ತಲುಪಿದ್ದೀವಿ. ಸೊ ರೂಮ್ ಟೂರ್ ರೂಮ್ ಹೇಗಿದೆ ಅನ್ನೋದನ್ನು ರೂಮ್ ಟೂರ್ ಕೊಡ್ತೀನಂತೆ. ನಮಗಂತೂ ಬಹಳ ಇಷ್ಟ ಆಯಿತು. ನಮ್ಮ ಮನೆಯವ್ರನ್ನ ಹತ್ತಿದ್ರು, ಗೋವಾದಾಗ ಫಸ್ಟ್ ಟೈಮು ಈ ರೀತಿ 1 BHK ಎಲ್ಲ ಬುಕ್ ಮಾಡ್ಕೊಂಡು ಹೊಂಟಿವಿ, ಹೆಂಗಿರ್ತಿದ್ವಿ ಇಷ್ಟು ದಿವಸ ನಾವು ಹೋಗಿ ಲಾಡ್ಜ್ನಾಗ ಇರ್ತಿದ್ವಿ. ಈಗ ಫೆಸಿಲಿಟಿ ಹೇಳಿದ ಥರ ಇರ್ತಿತ್ತೋ ಇಲ್ಲ ಏನು ಅಂತ ಹೇಳಿ ಭಾಳ ಅವರು ಗಡಿಬಿಡಿ ಮಾಡ್ಕೊಳತ್ತಿದ್ರು. ಬಟ್ ಬಂದು ನೋಡಿದ ಮೇಲೆ ಭಾಳನೇ ಇಷ್ಟ ಆಯಿತು. ಸೊ ನಿಮಗೂ ಕೂಡ ಈಗ ರೂಮ್ ಟೂರ್ ಕೊಡ್ತೀನಂತೆ. ತುಂಬಾ ಚೆನ್ನಾಗೈತಿ. ನೋಡೋಣ ಬರ್ರಿ ರೂಮ್ ಹೆಂಗೈತೆ ಅಂತ ಹೇಳಿ ತೋರಿಸ್ತೀನಿ. ಇದು ಕೆಳಗಡೆ ಪಾರ್ಕಿಂಗು. ಆಗಲೇ ನಾನು ರಿಸೆಪ್ಷನ್ ಎಲ್ಲ ತೋರಿಸಿದ್ದೀನಿ. ಸೊ 1ನೇ ಫ್ಲೋರೇ ಇರೋದ್ರಿಂದ ನಾವು ಅಷ್ಟೊಂದು ಲಿಫ್ಟ್ ಏನು ಯೂಸ್ ಮಾಡಲಿಲ್ಲ. ಇಲ್ಲೇ ನಮ್ಮ ಕಾರಿಂದ ಇಳ್ಕೊಂಡು ಆರಾಮಾಗಿ ಮೇಲೆ ಹತ್ಕೊಂಡು ಬರ್ಬೋದಾಗಿತ್ತು. ಸೊ ಈ ಸ್ಟೆಪ್ಸ್ ಮುಂದ್ಗಡೆನೇ ರೂಮ್ ಇದ್ದಿದ್ದು. ಇದು ಮೇನ್ ಎಂಟ್ರೆನ್ಸ್ ಬಾಗಿಲು. ಹಾಗೆ ಇದು ಬಂದ ತಕ್ಷಣ ನಮಗೆ ಲಿವಿಂಗ್ ಏರಿಯಾ ಇದೆ. ಲಿವಿಂಗ್ ಏರಿಯಾದಲ್ಲಿ ನಮಗೆ 4 ಸೀಟರ್, ಒಂದು 3 ಸೀಟರ್ ಸೋಫಾ, ಹಾಗೆ ಒಂದು ಕುರ್ಚಿ ಇತ್ತು. ಹಾಗೆ ಕರ್ಟನ್ಸ್ ಆಗಿರ್ಬೋದು, ವಿಂಡೋಸ್ ಎಲ್ಲ ತುಂಬ ಚೆನ್ನಾಗಿ, ಒಂದು ಬೆಡ್ ಲ್ಯಾಂಪ್ ಕೂಡ ಇತ್ತು. ತುಂಬ ಚೆನ್ನಾಗಿ ಬೆಳಕೆಲ್ಲ ಬರ್ತಾಯಿತ್ತು. ಹಾಗೆ ಒಂದು 4 ಚೇರ್ದು ಡೈನಿಂಗ್ ಟೇಬಲ್ ಕೂಡ ಇತ್ತು. ಅದೇ ಪಕ್ಕದಲ್ಲಿ ನಮಗೆ ಒಂದು ಕೋಝಿ ಆಗಿರುವಂಥ ಕಿಚನ್ ಇತ್ತು. ತುಂಬಾ ಕ್ಲೀನಾಗಿ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಹಾಗೆ ನಮಗೆ ಕಾಫಿ ಟೀ ಏನೇನು ಮಾಡ್ಕೊಳ್ಳೋಕೆ ಏನೇನು ಬೇಕೋ ಎಲ್ಲನೂ ಇಟ್ಟಿದ್ರು. ಮತ್ತು ವಾಟರ್ ಬಾಟ್ಲ್ ಕೂಡ ತುಂಬಿಸಿಟ್ಟಿದ್ರು. ಹಾಗೆ ಫ್ರಿಡ್ಜ್ ಕೂಡ ಇತ್ತು. ಹಾಗೆ ಓವನ್ ಇತ್ತು, ಮತ್ತು ಟೋಸ್ಟ್ರ್ ಇತ್ತು, ಆಮೇಲೆ ಒಂದು ಕೆಟಲ್ ಇತ್ತು. ಹಾಗೆ ಇಂಡಕ್ಷನ್ ಕುಕ್ ಟಾಪ್ ಕೂಡ ಕೊಟ್ಟಿದ್ರು. ಮತ್ತು ನಮಗೆ ಕ್ಲೀನಿಂಗಿಗೆ ಏನೇನು ಬೇಕು, ಡಿಶ್ ವಾಷರ್ ಆಗಿರ್ಬೋದು, ಆಮೇಲೆ ಸ್ಪಾಂಜು, ಆಮೇಲೆ ಕ್ಲೀನಿಂಗ್ ವೈಪ್ಸು ಎಲ್ಲನೂ ಇಟ್ಟಿದ್ರು. ಒಂದು ಮನೆಗೆ ಏನೇನು ಬೇಕೋ ಎಲ್ಲನೂ ಇಟ್ಟಿದ್ರು. ಹಾಗೆ ಇಲ್ಲಿ ಪ್ಯೂರಿಫೈಯರ್ ಕೂಡ ಇತ್ತು. ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು ನನಗೆ ಇದೆಲ್ಲ. ಆಮೇಲೆ ನಾವೇ ಅದನ್ನ ಆನ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಬಿಟ್ಟರೆ ನಮಗೆ ಪ್ಯೂರಿಫೈಯರ್ ವಾಟ್ರ್ ಕೂಡ ಬರ್ತಾಯಿತ್ತು. ಆಮೇಲೆ ಈ ಕಡೆ ಬೌಲ್ಸು, ಆಮೇಲೆ ಗ್ಲಾಸಸ್ಸು, ಹಾಗೆ ಪ್ಲೇಟ್ಸು, ಚಿಕ್ಕದು ದೊಡ್ಡದು ಎಲ್ಲನೂ ಇಟ್ಟಿದ್ರು. ನಾವು 3 ಜನಕ್ಕೆ ಬುಕ್ ಮಾಡಿರೋದ್ರಿಂದ 3 ಜನಕ್ಕೆ ಏನೇನು ಬೇಕೋ ಎಲ್ಲನೂ ಕೂಡ ಇಟ್ಟಿದ್ರು. ಹಾಗೆ ಇಲ್ಲಿ ನಮಗೆ ಅಡುಗೆ ಮಾಡ್ಕೊಳ್ಳೋದಕ್ಕೆ ಕಟ್ಲರೀಸ್ ಏನೇನು ಬೇಕೋ ಅವ್ರು ಏನೇನು ಹೇಳಿದ್ರಲ್ಲ ನಮಗೆ ಬುಕ್ ಮಾಡೋವಾಗ ಅದನ್ನು ಎಲ್ಲನೂ ಕೂಡ ಇಟ್ಟಿದ್ರು. ಹಾಗೆ ನೀಟ್ ಆ್ಯಂಡ್ ಕ್ಲೀನಾಗಿ ವಾಶ್ ಮಾಡಿದ್ದಿತ್ತು ಎಲ್ಲನೂ. ಹಾಗೆ ನಮಗೆ ಅಡುಗೆ ಮಾಡ್ಕೊಳ್ಳಲಿಕ್ಕೆ ಕುಕ್ ಟಾಪ್ ಏನು ಇಂಡಕ್ಷನ್ಗೆ ಯೂಸ್ ಮಾಡ್ತೀವಿ ಅವನ್ನೆಲ್ಲವನ್ನು ಕೂಡ ಇಟ್ಟಿದ್ರು. ಹಾಗೆ ಇವಾಗ ಬೆಡ್ರೂಮ್ ತೋರಿಸ್ತೀನಂತೆ. ಸಪ್ರೇಟ್ ಬೆಡ್ರೂಮ್ ಇತ್ತು. ತುಂಬ ಚೆನ್ನಾಗಿ ಕ್ಲೀನಾಗಿ, ನನಗಂತೂ ತುಂಬಾ ಇಷ್ಟ ಆಗ್ತಾಯಿತ್ತು. ಕಲರ್ ಕಾಂಬಿನೇಷನ್ ಕೂಡ ನನಗೆ ಯಾವ ರೀತಿ ಬೇಕೋ ಅದೇ ರೀತಿಯಾಗಿತ್ತು. ನನಗೆ ತುಂಬಾ ಇಷ್ಟ ಆಯಿತು. ಆಮೇಲೆ 2 ಕಡೆ ಕಿಟಕಿ ಇತ್ತು ಬೆಡ್ ಹತ್ರ. ತುಂಬಾ ಗಾಳಿ ಬೆಳಕು ಎಲ್ಲ ಬರ್ತಾಯಿತ್ತು. ಹಾಗೆ ಒಂದು ವಾರ್ಡ್ರೋಬ್ ಕೂಡ ಕೊಟ್ಟಿದ್ರು. ಬೆಡ್ ಫ್ರಂಟ್ ವಾಲ್ಗೆನೆ TV ಕೂಡ ಇತ್ತು. ಹಾಗೆ ನಮಗೆ ಮಸ್ಕಿಟೋ ಲಿಕ್ವಿಡ್ ಕೂಡ ಇಟ್ಟಿದ್ರು. ಇಲ್ಲಿ ಫ್ಲವರ್ ಪಾಟ್ಸು ಎಲ್ಲ ಇಟ್ಟಿದ್ರು. ಒಂದು ದೊಡ್ಡದಾಗಿ ಲಿವಿಂಗ್ ಏರಿಯಾದಲ್ಲಿ ದೊಡ್ಡದಿಟ್ಟಿದ್ರು, ಇಲ್ಲೊಂದು ಚಿಕ್ಕದಾಗಿ ಇಟ್ಟಿದ್ರು. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಮತ್ತು ಲಿವಿಂಗ್ ಏರಿಯಾ ಮತ್ತು ಬೆಡ್ರೂಮ್ 2 ಕಡೆ ಕೂಡ AC ಇತ್ತು. ನೋಡ್ಬೋದು, ಕರ್ಟನ್ಸ್ ಎಲ್ಲ ತೆಗೆದು ಕಿಟಕಿ ಎಲ್ಲ ತೆಗೆದ್ರೆ ತುಂಬ ಫ್ರೆಶ್ ಏರ್ ಮತ್ತು ಬೆಳಕು ಎಲ್ಲ ಬರ್ತಾ ಇತ್ತು. ಟಾಯ್ಲೆಟ್ ಕೂಡ ತುಂಬ ನೀಟ್ ಆ್ಯಂಡ್ ಕ್ಲೀನಾಗಿ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ರು. ತುಂಬಾ ಕ್ಲೀನಾಗಿತ್ತು. ಆಮೇಲೆ ನಮಗೆ ಟಾಯ್ಲೆಟ್ರೀಸ್ ಏನೇನು ಬೇಕೋ ಎಲ್ಲನೂ ಇಟ್ಟಿದ್ರು. ಹಾಗೆ 2 ಟವೆಲ್ ಕೂಡ ಇಟ್ಟಿದ್ರು. ರೂಮ್ ಎಲ್ಲ ನೋಡಿದ್ರಲ್ಲ, ರೂಮ್ ಟೂರ್ ನೋಡ್ಕೊಂಬಂದ್ರಿ. ನನಗಂತೂ ರೂಮ್ ಪರ್ಸ್ನಲಿ ನಮ್ಗೆ ಭಾಳನೇ ಇಷ್ಟ ಆಯಿತು. ಭಾಳ ನೀಟ್ ಆಗೈತಿ, ಕ್ಲೀನ್ ಆಗೈತಿ. ಆಮೇಲೆ ನಾವು ಫೋಟೋಸಲ್ಲಿ ನೋಡಿದ್ದಕ್ಕಿಂತ ತುಂಬಾ ಚೆನ್ನಾಗೈತಿ.
ನಾನೆಲ್ಲಿ ಎಲ್ಲ ಒಂದೇ ಕಡೆ ರೂಮು ಬೆಡ್ಡು ಎಲ್ಲ ಒಂದೇ ಕಡೆ ಎಲ್ಲಿರ್ತಿತ್ತು ಏನು. ಕಿಚನ್ನು ಒಂದೊಂದು ಫೋಟೋದಲ್ಲಿ ಹೆಂಗೆ ತೋರಿಸಿದ್ರು ಅಂದರೆ ಕಿಚನ್ ಮುಂದೆನೇ ಬೆಡ್ಡು, ಒಂದೇ ಹೋಲ್ ದೊಡ್ಡದಾದಂಥ ರೂಮು, ಅದರಲ್ಲೇ ಎಲ್ಲ ತೋರಿಸಿದ್ರು. ಬಟ್ ಇದು ಸಪ್ರೇಟ್ ಬೆಡ್ರೂಮ್ ಇರೋದು ಭಾಳ ಇಷ್ಟ ಆಯಿತು. ಒಂದೊಂದು ರೂಮು ಒಂದೊಂದು ರೀತಿ ಇದಾವಂತಿಲ್ಲಿ. ನಮ್ಗೆ ಅಲಾಟ್ ಆಗಿದ್ದು ಈ ರೀತಿಯಾಗಿ. ಸೊ ಡೈನಿಂಗ್ ಏರಿಯಾ ಕೂಡ ಐತಿ, ಕಿಚನ್ ಕೂಡ ಐತಿ. ಆಮೇಲೆ ಬೇಕಾಗಿರೋಂಥ ಅವ್ರಿಗೆ ಏನೇನು ಆ್ಯಡ್ ಮಾಡಿದ್ರು ನಾನು ಬುಕ್ ಮಾಡುವಾಗ ಅಮೆನಿಟೀಸ್ ಏನೇನಿದೆ ಅಂತ, ಸೊ ಎಲ್ಲನೂ ಐತಿ. ಆಮೇಲೆ ಕ್ಲೀನಾಗಿರೋದು ಮೋಸ್ಟ್ ಇಂಪಾರ್ಟೆಂಟು. ರೂಮ್ ಫುಲ್ ಫ್ರೆಶ್ ಫ್ರೆಗ್ರೆನ್ಸ್ ಐತಿ. ಫುಲ್ ರೂಮು ಆಗಿರ್ಬೋದು, ಇಲ್ಲಿ ಕಿಚನ್ ಏರಿಯಾ ಆಗಿರ್ಬೋದು, ಎಲ್ಲನೂ ಭಾಳ ಕ್ಲೀನಾಗಿ ಮೇಂಟೈನ್ ಮಾಡ್ಯಾರ. ಹಾಗೆ ವ್ಯೂ ಕೂಡ ಭಾಳ ಚೆನ್ನಾಗೈತಿ ಹೊರಗಡೆಯಿಂದ. ಸೊ ನಮಗಂತೂ ಭಾಳನೇ ಇಷ್ಟ ಆಯಿತು. ನಿಮಗೂ ಹೆಂಗೆ ಅನ್ನಿಸ್ತು ಅಂಥೇಳಿ ಕಮೆಂಟ್ ಮಾಡಿರಿ. ಹಾಗೆ ಇದನ್ನು ನಾನು ಯಾವುದರಲ್ಲಿ ಬುಕ್ ಮಾಡಿದೆ, ಯಾವ ಸೈಟಲ್ಲಿ ಬುಕ್ ಮಾಡಿದ್ದೀನಿ, ಆಮೇಲೆ ನಮ್ಗೆ ಎಷ್ಟು ಬಿತ್ತು ಏನು ಅನ್ನೋದನ್ನು ನಿಮ್ಗೆ ತಿಳ್ಕೊಬೇಕು ಅನ್ನೋ ಆಸೆ ಇದ್ದರೆ ಸೊ ಕಮೆಂಟ್ ಮೂಲಕ ನನಗೆ ನೀವು ಕ್ವಶನ್ ಮಾಡ್ಬೋದು. ಸೊ ನಾನು ನಿಮ್ಮ ಎಲ್ಲ ಕ್ವಶನ್ಸ್ಗೂ ಆನ್ಸರ್ ಮಾಡ್ತೀನಂತೆ. ಸೊ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡತ್ತೇನೆ. ಮುಂದಿನ ವಿಡಿಯೋದಲ್ಲಿ ನಾವು ಸ್ಟೇ ಬುಕ್ ಮಾಡಿದ್ರಲ್ಲಿ ಯಾವ ರೀತಿ ಎಲ್ಲ ಎಂಜಾಯ್ ಮಾಡಿದ್ವಿ, ಏನೇನು ಅಡುಗೆ ಮಾಡಿದ್ವಿ, ಹಾಗೆಯೇ ಗೋವಾದಲ್ಲಿ ನೆಕ್ಸ್ಟ್ ನಾವು ಎಲ್ಲಿ ಹೋದ್ವಿ, ಏನೆಲ್ಲ ನೋಡಿದ್ವಿ, ಆಮೇಲೆ ನೈಟ್ ಲೈಫ್ ಬೀಚಲ್ಲಿ ಯಾವ ರೀತಿ ಎಂಜಾಯ್ ಮಾಡಿದ್ವಿ ಎಲ್ಲನೂ ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಂತೆ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗೈತೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ರೂಪದಲ್ಲಿ ತಿಳಿಸಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಒತ್ತಿ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಶನ್ಗಳು ಕೂಡ ನಿಮಗೆ ಬರುತ್ತೆ. ಸೊ ಥ್ಯಾಂಕ್ಸ್ for watching. Love you all. Bye bye.